ಸರ್, ಹೊಲದಲ್ಲಿ ಕೀಳೆ ಹೋಗೋದು ಈಗಿನ ಕಾಲಘಟ್ಟಕ್ಕೆ ಹೇಳಿ ಬಡಿ ಸಿನಿಮಾ ಅಂತ ತುಂಬಾ ಜನ ಫ್ಯಾನ್ಸ್ ಗಳು ಹೇಳ್ತಾ ಇದ್ವಿ. ಹೇಗೆ ಅನಿಸ್ತು ನಿಮ್ಗೆ ಫ್ಯಾನ್ಸ್ ಗಳು ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ದು? ಫಸ್ಟ್ ಆಫ್ ಆಲ್ ನಿಮಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಮೀಡಿಯಾದವ್ರಿಗೆ. ಯಾಕಂದ್ರೆ ನಾವು ಬಿಗಿನಿಂಗ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಿಂದ ಇವಾಗ ಗಂಟನು ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಸಪೋರ್ಟೇ ನಮ್ಮನ್ನ ಗೆಲ್ಸಿರೋದು ಇಷ್ಟು ಗಂಟನು. ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ. ಅದು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾರು ಸಿನಿಮಾ ಗೆದ್ದಿದೆ, ಯಾಕಂದ್ರೆ ಪ್ರೇಕ್ಷಕರು ಇವಾಗ ನೀವು ಹೆಂಗೆ ರಿವ್ಯೂ ಮಾಡಿದ್ರು ಅದು ನಾವು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಜನ ಹತ್ತಿದ್ದು ನೋಡಿದ್ವಿ. ಸ್ವಲ್ಪ ಜನ ಎಮೋಷನಲಿ ಕನೆಕ್ಟ್ ಆಗಿ ಮಾತಾಡಕ್ಕೆ ಶುರು ಮಾಡಿದ್ರು. ಸೊ ಹೌದು, ಇನ್ನೂ ಹಿಂಗೆ ಈ ಥರ ಇದೆ, ಇದೆಲ್ಲ ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ನೋಡಿದ್ದೀವಿ. ಸೊ ಹಂಗಾಗಿ ಗೆದ್ದಿರೋ ಖುಷಿ ನಂಗೆ ತುಂಬ ಇದೆ. ಎಸ್ ಸರ್, ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಒಂದು ಮಾಸ್ ಹೀರೋನೇ ಟಾಪ್ ಹೀರೋಗಳು ಇರಬೇಕು, ಮಾಸ್ ಸ್ಟೋರಿ ಇರಬೇಕು, ಒಂದಿಷ್ಟು ಬಾಂಬ್ಗಳು ಬ್ಲಾಸ್ಟ್ ಆಗ್ಬೇಕಂತ ಟೈಮಲ್ಲಿ ಹಳ್ಳಿ ಸೊಗಟ್ಟಿಗೆ ಹಿಡ್ಕೊಂಡು ಬಂದಿರೋದು ಮಾಸ್ ಸಿನಿಮಾ. ಕತೆ ಯಾವಾಗ್ಲೂ ಹೇಳೋದಾದ್ರೆ ಕತೆ ತಾಯಿ ಗೆಲ್ತಾಳೆ, ಅದೊಂದು ಸತ್ಯ. ಅದು ಈ ಸಿನಿಮಾ ಬಂದ್ಬಿಟ್ಟು ಸಾಕ್ಷಿ ಅದಕ್ಕೆ. ಹಾಗಾಗಿ ಯಾವ ಹೀರೋನು, ಯಾವ ದೊಡ್ಡ ಹೀರೋ, ಅವ್ರು ಯಾರು ಇಲ್ಲದೆ ಈ ಗೆದ್ದಿರೋದು ಕತೆ. ಸಿಂಪಲ್ ಆಗಿ ಹೇಳಕ್ ಹೋದ್ರೆ ಕತೆ ಮತ್ತೆ ಒಂದು ನಿರ್ಮಾಪಕರ ಒಂದು ದೊಡ್ಡ ಶಕ್ತಿ, ಅವ್ರ ನಂಬಿಕೆ ಗೆದ್ದಿದ್ರು. ಕರ್ನಾಟಕ ಚಿತ್ರರಂಗದ ಒಂದು ನಮ್ಮ ಅಣ್ಣವ್ರ ಹಾಡಿನ ಒಂದು ಟೈಟಲ್, ಹಾಡಲ್ಲಿ ಒಂದು ಟೈಟಲ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಎಷ್ಟು ಪ್ಲಸ್ ಆಗುತ್ತೆ ಸಿನಿಮಾಗೆ? ಹೌದು ಸರ್, ಯಾಕಂದ್ರೆ ಇವಾಗ ನಾವು ಮೊದಲದಾಗಿ ನಾವು ಆರ್ಟಿಸ್ಟ್ ಆಗ್ಲಿ ಇಲ್ಲ ಬೇರೆಯವ್ರಾಗ್ಲಿ ಈ ಟೈಟ್ಲಿಗೆನೆ ಎಲ್ಲ ಬಂದ್ಬಿಟ್ಟು ಕಮಿಟ್ ಆಗ್ಬಿಟ್ವಿ. ಏನು ಅದು ಬಿಟ್ಟು ಬೇರೆ ಏನಿದೆ ಅದು ಸೈಡ್ ಅಲ್ಲಿ ಈ ಟೈಟ್ಲಿಗೆ ಕಮಿಟ್ ಆಗಿದ್ದು. ಅನ್ನೋರು ಆಡಿದ ಒಂದು ವರ್ಡೇ ನಾವು ಗೆಲ್ಲಿದ್ದಕ್ಕೆ ದೊಡ್ಡ ಶಕ್ತಿ. ಟೈಟಲ್ಗೆ ನೀವು ಫಿಕ್ಸ್ ಆಗಿದ್ದು ಅಂತ? ಹೌದು, ನಿಜ.